ಬೈ ಎಲೆಕ್ಷನ್ ನಡೆಯಲ್ಲ ಸರ್. ದಾವಣಗೆರೆ ಒಳಗೆ ಸಾಕಷ್ಟು ಗೊಂದಲಗಳು ನಡೀತಾ ಇವೆ. ಬಂಡಾಯ ಅಭ್ಯರ್ಥಿ ಹಾಕಿದ್ದಾರೆ. ಏನಾಗುತ್ತೆ ಸರ್? ರಾಜ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಈಗಾಗಲೇ ನಮ್ಮ ಪಕ್ಷ ಎರಡೂ ಕಡೆ ಅಭ್ಯರ್ಥಿಗಳನ್ನು ಹಾಕಿದೆ. ಭಾರತೀಯ ಜನತಾ ಪಕ್ಷ ಎರಡೂ ಕಡೆ ಸ್ಪರ್ಧೆ ಮಾಡಿದೆ. ದಾವಣಗೆರೆಯಲ್ಲಿ ಬಂಡಾಯ ಅಭ್ಯರ್ಥಿ ಅಂತ ಏನಿಲ್ಲ. ಅವರು ನಮ್ಮ ಪಕ್ಷದವರು ನಿಂತುಕೊಂಡಿದ್ದಾರೆ ತಪ್ಪು ತಿಳುವಳಿಕೆಯಿಂದ. ನಿನ್ನೆ 3 ಗಂಟೆಗೆ ತೆಗಿಬೇಕಾಗಿತ್ತು, ಕಾರಣಾಂತರದಿಂದ ತೆಗಿಯೋಕ್ಕಾಗಿಲ್ಲ. ಸ್ವಲ್ಪ ಅವ್ರಿಗೆ ಕೋಪ ಇದೆ. ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಲೀಡರ್ಸು ಮಾತನಾಡಿ ಅವ್ರನ್ನ ಹಿಂದಕ್ಕೆ ಸರಿಸ್ತಾರೆ. ಸರ್, ಈಗ ಸುಮಾರು ದಿವಸಗಳಿಂದ ಬೇಡಿಕೆ ಇತ್ತು ಸರ್, ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತೇಳಿ. ಸರಿ, ತಪ್ಪೇನಿಲ್ಲ, ಕೇಳೋದ್ರಲ್ಲಿ ತಪ್ಪೇನಿದೆ. ಅಲ್ಪಸಂಖ್ಯಾತರಿಗೆ ಕೊಡಬೇಕು, ಹಿಂದುಳಿದವ್ರಿಗೆ ಕೊಡಬೇಕು ಅಥವಾ ನನಗೆ ಕೊಡಬೇಕು ಅನ್ನೋದು ಏನು ಯಾರು ಕೇಳಿದ್ರು ತಪ್ಪೇನಲ್ಲ. ಒಂದು ಸಾರಿ ಪಕ್ಷ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದೆ. ಉಪಚುನಾವಣೆಯನ್ನು ಎದುರಿಸೋದಷ್ಟು ಸುಲಭ ಅಲ್ಲ. ಈಗ ಫಲಿತಾಂಶದ ಮೇಲೆ ಏನಾದರೂ ಏನು ಪರಿಣಾಮ ಆಗಲ್ಲ. ಜನ ಯಾರ ಮಾತು ಯಾರೂ ಕೇಳಲ್ಲ. ಈಗ ನಾನು ಅದೀನಿ, ನನ್ನ ಮಾತು ನಾನು ಅಷ್ಟೇ ಕೇಳೋದು. ನನ್ನ ಮನೆಯಾಗ ನನ್ನ ಹೆಂಡ್ತಿನೂ ನನ್ನ ಮಾತು ಕೇಳೋದಿಲ್ಲ. ಅವ್ರಿಗೆ ತಿಳಿದಂಗೆ ಅವ್ರು ಮಾಡೇ ಮಾಡ್ತಾರೆ. ಜನ ಬುದ್ಧಿವಂತರಿದ್ದಾರೆ, ವಿಚಾರವಂತರಿದ್ದಾರೆ. ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ನಾವು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಜನರಿಗೆ ಗೊತ್ತಿದೆ. ಇನ್ನೂ 2 ವರ್ಷ 2 ತಿಂಗಳಿದೆ ಈ ಸರ್ಕಾರ. ಮೇ 28ಕ್ಕೆ ಮುಗಿಯುತ್ತೆ. ಮೇ 28ಕ್ಕೆ 2 ವರ್ಷ ಆಗ್ತದೆ. ಅಂದರೆ ಇನ್ನೂ 2 ವರ್ಷ 2 ತಿಂಗಳಿದೆ. ಹೀಗಾಗಿ ಜನರಿಗೆ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ MLAಗಳು ಆರಿಸಿದ್ರೆ ಏನು ಪ್ರಯೋಜನ ಅನ್ನೋದು ಜನರಿಗೆ ಗೊತ್ತಿರ್ತದೆ. ಹೀಗಾಗಿ ಜನ ಸ್ವಾಭಾವಿಕವಾಗಿ ಅಭಿವೃದ್ಧಿ ಚಿಂತನೆ ಇಟ್ಕೊಂಡು ಓಟ್ ಹಾಕ್ತಾರೆ ಹೊರತು ಜಾತಿ ಹಣಕ್ಕೆ ಓಟ್ ಹಾಕೋದು. ಅದು ಜಾತಿ ಹಣ ನಾವು ನಮ್ಮ ಸಮಾಧಾನಕ್ಕಾಗಿ ಖರ್ಚು ಮಾಡೋದು, ಸಮಾಧಾನಕ್ಕಾಗಿ ಹೇಳೋದು ಅಷ್ಟೇ. ಸರ್, ಈಗ ಜಮೀರ್ ಅಹ್ಮದ್ ಅವರು ಇಂದುವರೆಗೂ ಕೂಡ ದಾವಣಗೆರೆ ಕಡೆ ಬರ್ತಾರ್ರಿ, ಏನೋ ಇರ್ತದಪ್ಪ. ಎಲ್ಲಿ ಹೋಗ್ತಾನೆ ಜಮೀರ್ ಅಹ್ಮದ್? ಹೋಗಲೇಬೇಕಲ್ಲ ದಾವಣಗೆರೆಗೆ. ಒಂದು ಪಕ್ಷದಲ್ಲಿ ಇದ್ಮೇಲೆ ಬರ್ತಾರೆ. ಅವರ ಸಮಸ್ಯೆಗಳಾಗಿರ್ತದೆ. ಇವು ಮಾತಿನ ಸಂಘರ್ಷಗಳು ಬಗೆಹರಿಸಲಿಕ್ಕೆ ಸಾಧ್ಯತೆ ಇರ್ತದೆ. ಏನು ರಾಯ ಆಗಿಬಿಟ್ಟಿದೆ. ಅವರವರ ಜಮೀರ್ ಆಸ್ತಿ ಮಲ್ಲಿಕಾರ್ಜುನ್ ಕಸ್ಕೊಂಡಿಲ್ಲ, ಮಲ್ಲಿಕಾರ್ಜುನ್ ಆಸ್ತಿ ಜಮೀರ್ ಕಸ್ಕೊಂಡಿಲ್ಲ. ಸ್ವಾಭಾವಿಕವಾಗಿ ಮಾತಿನ ಸಂಘರ್ಷಗಳಾಗಿದ್ದಾವೆ. ಸರಿ ಆಗ್ತದೆ. ಅಲ್ಲ ಸರ್, ಈಗ ಅಲ್ಪಸಂಖ್ಯಾತರು ಯಾವತ್ತು ಕಾಂಗ್ರೆಸ್ ಪರ ಇದಾವೆ ಸರ್. ಈ ಒಂದು ಬೆಳವಣಿಗೆಯಿಂದ ನಾಳೆ ಜನರಲ್ ಏನು ಹಾಗೇನಿಲ್ಲ. ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಲಿಂಗಾಯತರು ಸಾಕಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಪರ ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ. ಯಾರು ಹೇಳಿದ್ರು ನಿಮ್ಮ ಜಾತಿವಾರ ವಿರುದ್ಧ ಇದ್ದಾರೆ ಅಂಥೇಳಿ? ಮತ್ತು ನಾವೆಲ್ಲ ಲಿಂಗಾಯತರಲ್ವಾ? ನಾವೆಲ್ಲ ಕಾಂಗ್ರೆಸ್ ಪರ ಯಾಕಿದ್ದೇವೆ? ಅವೆಲ್ಲ ಜಾತಿ ಆಧಾರದ ಮೇಲೆ ಯಾವುದೂ ನಡೆಯಲ್ಲ ಚುನಾವಣೆಗಳು. ಇವೆಲ್ಲ ತಪ್ಪು ಕಲ್ಪನೆ, ಸುಮ್ಮನೆ ಬರೀತಾರೆ. ಖಂಡಿತವಾಗಿ 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಬೈ ಎಲೆಕ್ಷನ್ ನಡೆಯಲ್ಲ ಸರ್. ದಾವಣಗೆರೆ ಒಳಗೆ ಸಾಕಷ್ಟು ಗೊಂದಲಗಳು ನಡೀತಾ ಇವೆ. ಬಂಡಾಯ ಅಭ್ಯರ್ಥಿ ಹಾಕಿದ್ದಾರೆ. ಏನಾಗುತ್ತೆ ಸರ್? ರಾಜ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಈಗಾಗಲೇ ನಮ್ಮ ಪಕ್ಷ ಎರಡೂ ಕಡೆ ಅಭ್ಯರ್ಥಿಗಳನ್ನು ಹಾಕಿದೆ. ಭಾರತೀಯ ಜನತಾ ಪಕ್ಷ ಎರಡೂ ಕಡೆ ಸ್ಪರ್ಧೆ ಮಾಡಿದೆ. ದಾವಣಗೆರೆಯಲ್ಲಿ ಬಂಡಾಯ ಅಭ್ಯರ್ಥಿ ಅಂತ ಏನಿಲ್ಲ. ಅವರು ನಮ್ಮ ಪಕ್ಷದವರು ನಿಂತುಕೊಂಡಿದ್ದಾರೆ ತಪ್ಪು ತಿಳುವಳಿಕೆಯಿಂದ. ನಿನ್ನೆ 3 ಗಂಟೆಗೆ ತೆಗಿಬೇಕಾಗಿತ್ತು, ಕಾರಣಾಂತರದಿಂದ ತೆಗಿಯೋಕ್ಕಾಗಿಲ್ಲ. ಸ್ವಲ್ಪ ಅವ್ರಿಗೆ ಕೋಪ ಇದೆ. ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಲೀಡರ್ಸು ಮಾತನಾಡಿ ಅವ್ರನ್ನ ಹಿಂದಕ್ಕೆ ಸರಿಸ್ತಾರೆ. ಸರ್, ಈಗ ಸುಮಾರು ದಿವಸಗಳಿಂದ ಬೇಡಿಕೆ ಇತ್ತು ಸರ್, ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತೇಳಿ. ಸರಿ, ತಪ್ಪೇನಿಲ್ಲ, ಕೇಳೋದ್ರಲ್ಲಿ ತಪ್ಪೇನಿದೆ. ಅಲ್ಪಸಂಖ್ಯಾತರಿಗೆ ಕೊಡಬೇಕು, ಹಿಂದುಳಿದವ್ರಿಗೆ ಕೊಡಬೇಕು ಅಥವಾ ನನಗೆ ಕೊಡಬೇಕು ಅನ್ನೋದು ಏನು ಯಾರು ಕೇಳಿದ್ರು ತಪ್ಪೇನಲ್ಲ. ಒಂದು ಸಾರಿ ಪಕ್ಷ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದೆ. ಉಪಚುನಾವಣೆಯನ್ನು ಎದುರಿಸೋದಷ್ಟು ಸುಲಭ ಅಲ್ಲ. ಈಗ ಫಲಿತಾಂಶದ ಮೇಲೆ ಏನಾದರೂ ಏನು ಪರಿಣಾಮ ಆಗಲ್ಲ. ಜನ ಯಾರ ಮಾತು ಯಾರೂ ಕೇಳಲ್ಲ. ಈಗ ನಾನು ಅದೀನಿ, ನನ್ನ ಮಾತು ನಾನು ಅಷ್ಟೇ ಕೇಳೋದು. ನನ್ನ ಮನೆಯಾಗ ನನ್ನ ಹೆಂಡ್ತಿನೂ ನನ್ನ ಮಾತು ಕೇಳೋದಿಲ್ಲ. ಅವ್ರಿಗೆ ತಿಳಿದಂಗೆ ಅವ್ರು ಮಾಡೇ ಮಾಡ್ತಾರೆ. ಜನ ಬುದ್ಧಿವಂತರಿದ್ದಾರೆ, ವಿಚಾರವಂತರಿದ್ದಾರೆ. ರಾಜ್ಯದಲ್ಲಿ ಕಳೆದ
3 ವರ್ಷದಿಂದ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ನಾವು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಜನರಿಗೆ ಗೊತ್ತಿದೆ. ಇನ್ನೂ 2 ವರ್ಷ 2 ತಿಂಗಳಿದೆ ಈ ಸರ್ಕಾರ. ಮೇ 28ಕ್ಕೆ ಮುಗಿಯುತ್ತೆ. ಮೇ 28ಕ್ಕೆ 2 ವರ್ಷ ಆಗ್ತದೆ. ಅಂದರೆ ಇನ್ನೂ 2 ವರ್ಷ 2 ತಿಂಗಳಿದೆ. ಹೀಗಾಗಿ ಜನರಿಗೆ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ MLAಗಳನ್ನ ಆರಿಸಿದ್ರೆ ಏನು ಪ್ರಯೋಜನ ಅನ್ನೋದು ಜನರಿಗೆ ಗೊತ್ತಿರ್ತದೆ. ಹೀಗಾಗಿ ಜನ ಸ್ವಾಭಾವಿಕವಾಗಿ ಅಭಿವೃದ್ಧಿ ಚಿಂತನೆ ಇಟ್ಕೊಂಡು ಓಟ್ ಹಾಕ್ತಾರೆ ಹೊರತು ಜಾತಿ ಹಣಕ್ಕೆ ಓಟ್ ಹಾಕೋದು. ಅದು ಜಾತಿ ಹಣ ನಾವು ನಮ್ಮ ಸಮಾಧಾನಕ್ಕಾಗಿ ಖರ್ಚು ಮಾಡೋದು, ಸಮಾಧಾನಕ್ಕಾಗಿ ಹೇಳೋದು ಅಷ್ಟೇ. ಸರ್, ಈ ಜಮೀರ್ ಅಹ್ಮದ್ ಅವರು ಇಂದುವರೆಗೂ ಕೂಡ ದಾವಣಗೆರೆ ಕಡೆ ಬರ್ತಾರ್ರಿ, ಏನೋ ಇರ್ತದಪ್ಪ. ಎಲ್ಲಿ ಹೋಗ್ತಾನೆ ಜಮೀರ್ ಅಹ್ಮದ್? ಹೋಗಲೇಬೇಕಲ್ಲ ದಾವಣಗೆರೆಗೆ. ಒಂದು ಪಕ್ಷದಲ್ಲಿ ಇದ್ಮೇಲೆ ಬರ್ತಾರೆ. ಅವರ ಸಮಸ್ಯೆಗಳಾಗಿರ್ತದೆ. ಇವು ಮಾತಿನ ಸಂಘರ್ಷಗಳು ಬಗೆಹರಿಸಲಿಕ್ಕೆ ಸಾಧ್ಯತೆ ಇರ್ತದೆ. ಏನು ರಾಯ ಆಗಿಬಿಟ್ಟಿದೆ. ಅವರವರ ಜಮೀರ್ ಆಸ್ತಿ ಮಲ್ಲಿಕಾರ್ಜುನ್ ಕಸ್ಕೊಂಡಿಲ್ಲ, ಮಲ್ಲಿಕಾರ್ಜುನ್ ಆಸ್ತಿ ಜಮೀರ್ ಕಸ್ಕೊಂಡಿಲ್ಲ. ಸ್ವಾಭಾವಿಕವಾಗಿ ಮಾತಿನ ಸಂಘರ್ಷಗಳಾಗಿದ್ದಾವೆ. ಸರಿ ಆಗ್ತದೆ. ಅಲ್ಲ ಸರ್, ಈಗ ಅಲ್ಪಸಂಖ್ಯಾತರು ಯಾವತ್ತು ಕಾಂಗ್ರೆಸ್ ಪರ ಇದ್ದವ್ರು ಸರ್. ಈ ಒಂದು ಬೆಳವಣಿಗೆಯಿಂದ ನಾಳೆ ಜನರಲ್ ಏನು ಹಾಗೇನಿಲ್ಲ. ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಲಿಂಗಾಯತರು ಸಾಕಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಪರ ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ. ಯಾರು ಹೇಳಿದ್ರು ನಿಮ್ಮ ಜಾತಿವಾರ ವಿರುದ್ಧ ಇದ್ದಾರೆ ಅಂಥೇಳಿ? ಮತ್ತು ನಾವೆಲ್ಲ ಲಿಂಗಾಯತರಲ್ವಾ? ನಾವೆಲ್ಲ ಕಾಂಗ್ರೆಸ್ ಪರ ಯಾಕಿದ್ದೇವೆ? ಅವೆಲ್ಲ ಜಾತಿ ಆಧಾರದ ಮೇಲೆ ಯಾವುದೂ ನಡೆಯಲ್ಲ ಚುನಾವಣೆಗಳು. ಇವೆಲ್ಲ ತಪ್ಪು ಕಲ್ಪನೆ, ಸುಮ್ಮನೆ ಬರೀತಾರೆ. ಖಂಡಿತವಾಗಿ 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಬೈ ಎಲೆಕ್ಷನ್ ನಡೆಯಲ್ಲ ಸರ್. ದಾವಣಗೆರೆ ಒಳಗೆ ಸಾಕಷ್ಟು ಗೊಂದಲಗಳು ನಡೀತಾ ಇದ್ದಾವೆ. ಬಂಡಾಯ ಅಭ್ಯರ್ಥಿ ಹಾಕಿದ್ದಾರೆ. ಏನಾಗುತ್ತೆ ಸರ್? ರಾಜ್ಯದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಈಗಾಗಲೇ ನಮ್ಮ ಪಕ್ಷ 2 ಕಡೆ ಅಭ್ಯರ್ಥಿಗಳನ್ನು ಹಾಕಿದೆ. ಭಾರತೀಯ ಜನತಾ ಪಕ್ಷ 2 ಕಡೆ ಸ್ಪರ್ಧೆ ಮಾಡಿದೆ. ದಾವಣಗೆರೆಯಲ್ಲಿ ಬಂಡಾಯ ಅಭ್ಯರ್ಥಿ ಅಂತ ಏನಿಲ್ಲ. ಅವರು ನಮ್ಮ ಪಕ್ಷದವರು ನಿಂತುಕೊಂಡಿದ್ದಾರೆ ತಪ್ಪು ತಿಳುವಳಿಕೆಯಿಂದ. ನಿನ್ನೆ 3 ಗಂಟೆಗೆ ತೆಗಿಬೇಕಾಗಿತ್ತು, ಕಾರಣಾಂತರದಿಂದ ತೆಗಿಯೋಕ್ಕಾಗಿಲ್ಲ. ಸ್ವಲ್ಪ ಅವರಿಗೆ ಕೋಪ ಇದೆ. ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಲೀಡರ್ಸು ಮಾತನಾಡಿ ಅವ್ರನ್ನ ಹಿಂದಕ್ಕೆ ಸರಿಸ್ತಾರೆ. ಸರಿ, ಸುಮಾರು ದಿವಸಗಳಿಂದ ಬೇಡಿಕೆ ಇತ್ತು ಸರ್ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತೇಳಿ. ಸರಿ, ತಪ್ಪೇನಿಲ್ಲ. ಕೇಳೋದ್ರಲ್ಲಿ ತಪ್ಪೇನಿದೆ? ಅಲ್ಪಸಂಖ್ಯಾತರಿಗೆ ಕೊಡಬೇಕು, ಹಿಂದುಳಿದವ್ರಿಗೆ ಕೊಡಬೇಕು, ಅಥವಾ ನನಗೆ ಕೊಡಬೇಕು ಅನ್ನೋದು ಏನು ಯಾರು ಕೇಳಿದ್ರು ತಪ್ಪೇನಿಲ್ಲ. ಒಂದು ಸಾರಿ ಪಕ್ಷ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದೆ. ಉಪಚುನಾವಣೆಯನ್ನು ಎದುರಿಸೋದಷ್ಟು ಸುಲಭ ಅಲ್ಲ. ಈಗ ಫಲಿತಾಂಶದ ಮೇಲೆ ಏನು ಪರಿಣಾಮ ಆಗಲ್ಲ. ಜನ ಯಾರ ಮಾತು ಯಾರೂ ಕೇಳಲ್ಲ. ಈಗ ನಾನು ಅದೀನಿ, ನನ್ನ ಮಾತು ನಾನು ಅಷ್ಟೇ ಕೇಳೋದು. ನನ್ನ ಮನೆಯಾಗ ನನ್ನ ಹೆಂಡ್ತಿನೂ ನನ್ನ ಮಾತು ಕೇಳೋದಿಲ್ಲ. ಅವ್ರಿಗೆ ತಿಳಿದಂಗೆ ಅವ್ರು ಮಾಡೇ ಮಾಡ್ತಾರೆ. ಜನ ಬುದ್ಧಿವಂತರಿದ್ದಾರೆ, ವಿಚಾರವಂತರಿದ್ದಾರೆ. ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ನಾವು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಜನರಿಗೆ ಗೊತ್ತಿದೆ. ಇನ್ನೂ 2 ವರ್ಷ 2 ತಿಂಗಳಿದೆ ಈ ಸರ್ಕಾರ. ಮೇ 28ಕ್ಕೆ ಮುಗಿಯುತ್ತೆ. ಮೇ 28ಕ್ಕೆ 2 ವರ್ಷ ಆಗ್ತದೆ. ಅಂದರೆ ಇನ್ನೂ 2 ವರ್ಷ 2 ತಿಂಗಳಿದೆ. ಹೀಗಾಗಿ ಜನರಿಗೆ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ MLAಗಳನ್ನ ಆರಿಸಿದ್ರೆ ಏನು ಪ್ರಯೋಜನ ಅನ್ನೋದು ಜನರಿಗೆ ಗೊತ್ತಿರ್ತದೆ. ಹೀಗಾಗಿ ಜನ ಸ್ವಾಭಾವಿಕವಾಗಿ ಅಭಿವೃದ್ಧಿ ಚಿಂತನೆ ಇಟ್ಕೊಂಡು ಓಟ್ ಹಾಕ್ತಾರೆ ಹೊರತು ಜಾತಿ ಹಣಕ್ಕೆ ಓಟ್ ಹಾಕೋದು. ಅದು ಜಾತಿ ಹಣ ನಾವು ನಮ್ಮ ಸಮಾಧಾನಕ್ಕಾಗಿ ಖರ್ಚು ಮಾಡೋದು, ಸಮಾಧಾನಕ್ಕಾಗಿ ಹೇಳೋದು ಅಷ್ಟೇ. ಸರ್, ಈ ಜಮೀರ್ ಅಹ್ಮದ್ ಅವರು ಇಂದುವರೆಗೂ ಕೂಡ ದಾವಣಗೆರೆ ಕಡೆ ಬರ್ತಾರ್ರಿ, ಏನೋ ಇರ್ತದಪ್ಪ. ಎಲ್ಲಿ ಹೋಗ್ತಾನೆ ಜಮೀರ್ ಅಹ್ಮದ್? ಹೋಗಲೇಬೇಕಲ್ಲ ದಾವಣಗೆರೆಗೆ. ಒಂದು ಪಕ್ಷದಲ್ಲಿ ಇದ್ಮೇಲೆ ಬರ್ತಾರೆ. ಅವರ ಸಮಸ್ಯೆಗಳಾಗಿರ್ತದೆ. ಇವು ಮಾತಿನ ಸಂಘರ್ಷಗಳು ಬಗೆಹರಿಸಲಿಕ್ಕೆ ಸಾಧ್ಯತೆ ಇರ್ತದೆ. ಏನು ರಾಯ ಆಗಿಬಿಟ್ಟಿದೆ. ಅವರವರ ಜಮೀರ್ ಆಸ್ತಿ ಮಲ್ಲಿಕಾರ್ಜುನ್ ಕಸ್ಕೊಂಡಿಲ್ಲ, ಮಲ್ಲಿಕಾರ್ಜುನ್ ಆಸ್ತಿ ಜಮೀರ್ ಕಸ್ಕೊಂಡಿಲ್ಲ. ಸ್ವಾಭಾವಿಕವಾಗಿ ಮಾತಿನ ಸಂಘರ್ಷಗಳಾಗಿದ್ದಾವೆ. ಸರಿ ಆಗ್ತದೆ. ಅಲ್ಲ ಸರ್, ಈಗ ಅಲ್ಪಸಂಖ್ಯಾತರು ಯಾವತ್ತು ಕಾಂಗ್ರೆಸ್ ಪರ ಇದ್ದವ್ರು ಸರ್. ಈ ಒಂದು ಬೆಳವಣಿಗೆಯಿಂದ ನಾಳೆ ಜನರಲ್ ಏನು ಹಾಗೇನಿಲ್ಲ. ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಲಿಂಗಾಯತರು ಸಾಕಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಪರ ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ. ಯಾರು ಹೇಳಿದ್ರು ನಿಮ್ಮ ಜಾತಿವಾರ ವಿರುದ್ಧ ಇದ್ದಾರೆ ಅಂಥೇಳಿ? ಮತ್ತು ನಾವೆಲ್ಲ ಲಿಂಗಾಯತರಲ್ವಾ? ನಾವೆಲ್ಲ ಕಾಂಗ್ರೆಸ್ ಪರ ಯಾಕಿದ್ದೇವೆ?
ಅವೆಲ್ಲ ಜಾತಿ ಆಧಾರದ ಮೇಲೆ ಯಾವುದೂ ನಡೆಯಲ್ಲ ಚುನಾವಣೆಗಳು. ಇವೆಲ್ಲ ತಪ್ಪು ಕಲ್ಪನೆ, ಸುಮ್ಮನೆ ಬರೀತಾರೆ. ಖಂಡಿತವಾಗಿ ಎರಡೂ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ.